2006ರ ಮುನ್ನ ನೇಮಕಾತಿ ಅಧಿಸೂಚನೆ ಹೊರಡಿಸಿದ ಬಳಿಕ ನೇಮಕವಾದ 13,000 ನೌಕರರಿಗೆ ಹಳೆ ಪಿಂಚಣಿ ವ್ಯಾಪ್ತಿಗೆ ಒಳಪಡಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವುದು ಸ್ವಾಗತಾರ್ಹ. ಆದರೆ ನಮ್ಮ ಮುಖ್ಯ ಬೇಡಿಕೆ ಇದಾಗಿರಲಿಲ್ಲ. ಬದಲಾಗಿ ಹೊಸ ಪಿಂಚಣಿ ಯೋಜನೆ ರದ್ದುಪಡಿಸಬೇಕು. ಈ ಬಗ್ಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ಅವರಿಂದ ಬೇಡಿಕೆ ಈಡೇರಿಸುವ ಆಶ್ವಾಸನೆ ದೊರೆತಿದೆ ಅಂತ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಶಾಂತರಾಮ ತೇಜ್ ತಿಳಿಸಿದ್ದಾರೆ. ಅವರು ನಿನ್ನೆ ಆಗಿರುವ ಆದೇಶ ಮತ್ತೆ ನಿನ್ನೆ ಏನವರು ಹೊರಡಿಸಿದ್ದಾರೆ, ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ರಾಜ್ಯಾಧ್ಯಕ್ಷನಾಗಿ ನಾನು ಮೈಸೂರಿನಲ್ಲಿ ಭೇಟಿಯಾಗಿ ಅವರಿಗೆ ಈ ವಿಷಯವನ್ನು ಮುಟ್ಟಿಸಿದ್ದೇನೆ. ಅವರು ಅದನ್ನು ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ. ಏನು ಅಂದರೆ 1/4/2006ರಿಂದ ಹಿಂದೆ ನೋಟಿಫಿಕೇಶನ್ ಆಗಿರುವಂಥ ಅವರನ್ನು ಒಂದು 11,000 ಜನರನ್ನು OPSಗೆ ತರ್ತಕ್ಕಂಥದ್ದು ನ್ಯಾಯಾಲಯ ಮತ್ತು ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಅಡಿ ಆಗಿರ್ತಕ್ಕಂಥದ್ದೇ ಹೊರತು ಅದರ ಸಾಮಾನ್ಯ ಒಂದು ಬೆಳವಣಿಗೆ. ಆದರೆ ನಾವು ಏನು NPS ನೌಕರರಿಗೆ ಮತ್ತು NPS ನೌಕರ ಸಂಘಕ್ಕೆ ಏನು ನಾವು ಒಂದು ಭರವಸೆಯನ್ನು ಕೊಟ್ಟಿದ್ದು, ಅದರಂತೆ ಮುಂದಿನ ಕ್ಯಾಬಿನೆಟ್ಟಲ್ಲಿ ನಾವು ಕ್ಯಾಬಿನೆಟ್ ಸಚಿವರೊಂದಿಗೆ ಚರ್ಚೆ ಮಾಡಿ ಸಂಪೂರ್ಣ NPS ಅನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಆ ಒಂದು ವಿಚಾರಕ್ಕೆ ನಾವು ಬದ್ಧರಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿತ್ತು. ಆ ಭರವಸೆಗೆ ಸರ್ಕಾರ ಬದ್ಧ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸಂಘ ಸರ್ವ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಏನು ಆಗಸ್ಟ್ 2021ರಲ್ಲಿ ಒಂದು ಆದೇಶ ಆಯಿತು. ಏನು ಅಂದರೆ ಅವರು ನಿನ್ನೆ ಆಗಿರುವ ಆದೇಶ ಮತ್ತು ನಿನ್ನೆ ಏನವರು ಈಗ ಸರ್ಕಾರದಲ್ಲಿ ಯಾವುದಾದ್ರೂ ವಿರೋಧಗಳಿದ್ದರೆ ಮಾತ್ರ ಈ ಥರ ನಾವು ಆಲೋಚನೆ ಮಾಡ್ಬೋದು. ಇವತ್ತು ನಾನೇನೇ 15 ಜನ ಕ್ಯಾಬಿನೆಟ್ ಸಚಿವರಿಗೆ ಇವತ್ತು ಸೇರಿದಂತೆ 16 ಜನ ಕ್ಯಾಬಿನೆಟ್ ಸಚಿವರನ್ನು ಖುದ್ದು ನಾನು ಭೇಟಿಯಾಗಿ ಅವರಿಗೆ ಈ ವಿಷಯವನ್ನು ಅಪ್ರೋಚ್ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಸ್ಪಷ್ಟಪಡಿಸಿದ್ದೇವೆ. ಅವರೆಲ್ಲರೂ ನಮ್ಮ ಪರವಾಗಿರೋದ್ರಿಂದ, ಈ ವಿಚಾರದ ಪರವಾಗಿರೋದ್ರಿಂದ ಅದ್ರ ಬಗ್ಗೆ ಯಾವುದೇ ಥರದ ಅನುಮಾನಗಳಿಗೆ ಅವಕಾಶ ಇಲ್ಲ. 100ಕ್ಕೆ 100ರಷ್ಟು NPS ಈ ಒಂದು ಬಜೆಟ್ ಒಳಗಡೆ ಅಥವಾ ಬಜೆಟ್ನಲ್ಲಿ ರದ್ದಾಗುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ NPS ನೌಕರರಿಗೆ, ಸಮಸ್ತ ಸರ್ಕಾರಿ ನೌಕರರಿಗೆ, ನಿಗಮ ಮಂಡಳಿ ಮತ್ತು ಅನುದಾನಿತ ಸಂಸ್ಥೆಯ ನೌಕರರಿಗೆ ಇದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಟ್ಟು ಕ್ಯಾಬಿನೆಟ್ ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ. ಮತ್ತು ಸಮಾವೇಶ ಮಾಡೋದಕ್ಕೆ ಆವತ್ತು ನಾವು ನಿರ್ಧಾರ ಮಾಡಿ ನಿಮಗೆ ಡೇಟನ್ನು ಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಾನು ಬದ್ಧ ಇದ್ದೀನಿ. ಹಾಗಾಗಿ ಯಾರೂ ಗೊಂದಲ ಆಗುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಖುದ್ದು ಇವತ್ತು ಒಂದು 9:40 9:50ಕ್ಕೆ ನಾವು ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಅದನ್ನು ಹೇಳಿದ್ದಾರೆ. ಆ ವಿಷಯವನ್ನು ಸಮಸ್ತ ಸರ್ಕಾರಿ ನೌಕರರಿಗೆ ಮತ್ತು ಸಮಸ್ತ NPS ನೌಕರರಿಗೆ, ಸಮಸ್ತ ಎಲ್ಲ ನಿಗಮ ಮಂಡಳಿ ಅನುದಾನಿತ ಸಂಸ್ಥೆಯ ನೌಕರರಿಗೆ ಈ ವಿಷಯವನ್ನು ಮುಟ್ಟಿಸಿ. ಈಗ ಸರ್ಕಾರದಲ್ಲಿ ಯಾವುದಾದ್ರೂ ವಿರೋಧಗಳಿದ್ದರೆ ಮಾತ್ರ ಈ ಥರ ನಾವು ಆಲೋಚನೆ ಮಾಡ್ಬೋದು. ಇವತ್ತು ನಾನೇನೇ 15 ಜನ ಕ್ಯಾಬಿನೆಟ್ ಸಚಿವರಿಗೆ ಇವತ್ತು ಸೇರಿದಂತೆ 16 ಜನ ಕ್ಯಾಬಿನೆಟ್ ಸಚಿವರನ್ನು ಖುದ್ದು ನಾನು ಭೇಟಿಯಾಗಿ ಅವರಿಗೆ ಈ ವಿಷಯವನ್ನು ಅಪ್ರೋಚ್ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಸ್ಪಷ್ಟಪಡಿಸಿದ್ದೇವೆ. ಅವರೆಲ್ಲರೂ